ಯಮಗೆ ಮಂಗಳವ ಯಮಗೆ ಮಂಗಳವ ಹರಿದುಡುಗುವವು ಸರ್ವ ದುಷ್ಕೃತ ಹರಿದಿವುದು ದಾರಿದ್ರೆ ವರಿ ಭಯ ಹರಿದು ಹೋಗುವುದು ರಾಜಚೋರ ವ್ಯಾಘ್ರಗಳ ಭಯವೋ ಹರಿದು ವೃಶ್ಚಿಕ ಸರ್ಪ ವೃಕ ಬೀತಿರುವ ಭೂತ ವ್ರಾತದಂಜಿಗೆ ಹರಿದು ಸಂತೋಷ ಹರು ದೇವಿಯ ಮಹಾತ್ಮೆ ಕೇಳಿದೊಡೆ ಮಹಾತ್ಮೆ ಕೇಳಿದೊಡೆ ಮಹಾತ್ಮೆ ಕೇಳಿದೊಡೆ ದನಕರವು ಹೆಚ್ಚುವವು ಮನೆಯೊಳು ಜಿನಸಿನ ಧಾನ್ಯ ತುಂಬುತ್ತ ತನಗೆ ಆಗುವವು ನೆನಸದ ಮುನ್ನ ಕಾರ್ಯಗಳು ಜನರು ತನ್ನಯ ಹಿಂದೆ ತಿರುಗುವರ್ಧನವು ಕೊಟ್ಟಡೆಯೊಳಿದು ಇನಿತು ಭಾಗ್ಯವದಹುದು ದೇವಿಯ ಚರಿತೆಯೋದಿದೊಡೆ ನಸಿದಿಯವು ದುಸ್ವಪ್ನವೆಂಬವು ಸಸಿನಹವು ಸುಸ್ವಪ್ನ ಗ್ರಹದೊಳು ಶಿಶುವು ಶಾಂತಿಯಲ್ಲಿಹುದು ಬಾಲ ಗ್ರಹವು ದೂರಹುದು ವಸದಿ ಸುದ್ದಿಯ ಕೇಳುವ ಹಸನಿಯನ್ನು ಶುಭ ಶೋಭನಂಗ ಮುಸುಕಿ ಹವಿದನ್ನಯ ಚರಿತೆ ಮೈ ಮೆಂದಳಾದೇವಿ ಯಂದಳಾದೇವಿ ಯಂದಳಾದೇವಿ ಹರಿದುಡುಗೋವು ಏನದ ಈ ಬೆಳ್ಳೆಮ್ಮ ದೇವಿಯ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನವರೆಗೆ 5 ದಿನ ನಿರಂತರ ಪಾರಾಯಣ ಮಾಡಿಕೊಂಡು ಬಂದಿರುತ್ತೇವೆ. ಹಾಗೂ ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಪಾರಾಯಣದ ಶ್ಲೋಕದ ಅರ್ಥವನ್ನು ಈಗೇನು ಪಾರಾಯಣ ಮಾಡಿದೀವಲ್ಲ ಆ ಶ್ಲೋಕದ ಅರ್ಥವನ್ನು ನಮಗೂ ಮತ್ತು ಕೇಳತಕ್ಕಂಥ ನಮ್ಮೆಲ್ಲ ಜಿಜ್ಞಾಸುಗಳಿಗೂ ತಾವು ಸ್ವಲ್ಪ ಅದನ್ನು ವ್ಯತ್ರಿಸಿ ಹೇಳಿದ್ರಪ್ಪ ಅಂತ ನಮಗೆ ಸ್ವಲ್ಪ ತಿಳಿತನ್ನು ಅಭಿಪ್ರಾಯವಿಟ್ಟುಕೊಂಡು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇನೆ ಗುರು. ಅಂದ್ರೆ ಇದು ಆ ಪಾರಾಯಣ ಏನು ನೀವು ಹೇಳಿದಂಗೆ ಈ ಮಾಡ್ಕೊತ ಬರ್ತೀವಲ್ಲ ಇದು ಮಂತ್ರಣ ಅಂತ ಅರ್ಥ. ಒಳ್ಳೇದು ಈ ನಾಮಸ್ಮರಣೆ ನಾವು ಎಷ್ಟು ಮಾಡಿದ್ರು ಖರೇನೆ. ಆದರೆ ನಿಮ್ಮ ಅಭಿಪ್ರಾಯ ಏನಂದ್ರೆ ಈ ಶ್ಲೋಕಗಳ ಅರ್ಥವನ್ನು ಎಲ್ಲರಿಗೂ ಅರ್ಥ ಆಗುವಂಗೆ ತಿಳಿಸ್ಬೇಕಷ್ಟಲ್ಲ. ಹೌದು ಗುರು. ಇನ್ನೊಂದು ನಿಮಿಷ ನಮ್ಗೆ ಅವಕಾಶ ಕೊಡ್ರಿ. ಅದು ಸಂಸ್ಕೃತದಲ್ಲಿ ಐತಿ ಗುರು, ಅದು ಅಡಕೈತಿ. ಅದರ ಅರ್ಥ ನಮಗೂ ನಮ್ಮ ಎಲ್ಲ ನಮ್ಮ ಜಿಜ್ಞಾಸುಗಳಿಗೆ ತಿಳಿಯುವಂಗೆ ತಾವು ಸ್ವಲ್ಪ ಅದನ್ನು ವಿಸ್ತರಣೆ ಮಾಡಿ ತಿಳಿಗನ್ನಡದಲ್ಲಿ ನಮ್ಗೆ ಹೇಳಿದ್ರೆ ನಮಗೆ ಬಹಳ ಉಪಕಾರ ಆಗುತ್ತದೆ. ಇಲ್ಲಿ 16ನೇ ನುಡಿ 16ನೇ ಅಧ್ಯಾಯದ 16ನೇ ನುಡಿ ಒಂದು ವಿಸ್ತರಣೆ ಮಾಡ್ತೀನಿ ನೋಡಿ. ಏನಂದ್ರೆ ಎಷ್ಟು ಚಂದ ಹೇಳ್ತಾರಂದ್ರೆ ಹರಿದುಡುಗುವವು ಸರ್ವ ದುಷ್ಕೃತ ಹರಿದಿಹುದು ದಾರಿದ್ರ್ಯ ವರಿಭಯ. ಇದನ್ನು ಯಾರು ಕೇಳ್ತಾರಲ್ಲ ಯಾರು ಹೇಳ್ತಾರಲ್ಲ ಅವರಿಗೆ ದಾರಿದ್ರ್ಯ ಹೊಕ್ಕೈತಿ, ಅವರಲ್ಲಿರ್ತಕ್ಕಂಥ ದುಷ್ಟ ವಿಚಾರಗಳ ದೂರಕ್ಕವು. ಹರಿದು ಹೋಗುವುದು ರಾಜ ಚೋರ ವ್ಯಾಘ್ರಗಳ ಭಯವು. ಅಂದ್ರೆ ರಾಜ ಮಹಾರಾಜರದ ಭಯನೂ ಹೊಕ್ಕತಿ, ಚೋರ ಕಳ್ಳರು ತುಡುಗರು ಮತ್ತು ವ್ಯಾಘ್ರಗಳ ಅಂದ್ರೆ ಕಾಡು ಪ್ರಾಣಿಗಳಾಗಿರತಕ್ಕಂಥ ಹುಲಿ ಸಿಂಹ ಚಿರತೆ ಇವತ್ತರದ ಸಹಿತ ಭಯ ಇಲ್ಲಂತ ಹೇಳ್ತಾರೆ. ಉದಾಹರಣೆಯಾಗಿ ತಾವು ಜ್ಞಾನಿಗಳದಿರಿ, ಆ ಸಿದ್ಧಾರೂಢರ ಪುರಾಣದೊಳಗೂ ಕೆಲವೊಂದು ಹುಲಿಯ ಬಗ್ಗೆ ಬರ್ತದ್ರ, ಅದು ಸಹಿತ ಅದರ ಭಯನೂ ಅವ್ರಿಗೆ ಹೋಗೈತೆ ಅಂತ. ಹೌದು. ಅದೇ ರೀತಿಯಾಗಿ ಉರಸ್ಸಿಕ ಸರ್ಪ ಉರಕ ಬೀತಿರುವ ಭೂತ ವ್ರಾತದ ಅಂಜಿಕೆನೂ ಸಹಿತ ಅಂದ್ರೆ ಹಾವ ಚೋಳ ದೆವ್ವ ಪಿಸಾಸಿ ಏನಂತೀರಿಲ್ಲ ಆ ಹರಿದು ಹೋಗುವುದು ದೇವಿಯ ಮಹಾತ್ಮೆಯನ್ನು
ಹೇಳಿದೊಡೆ ಆ ಹೇಳಿದ್ದನ್ನು ಕೇಳಿದವರಿಗೂ ಸಹಿತ ಇಷ್ಟ ಪ್ರಾಪ್ತಿ ಆಕೈತೆ ಅಂತ ಹೇಳ್ತದ. ಒಳ್ಳೇದು ಒಟ್ಟು ಪಾರಾಯಣ ಮಾಡ್ತಾ ಬಂದಾರ, ಅದು ತಿಳಿಯಲಾರ್ದ ಪಾರಾಯಣದಾಗ ಎಷ್ಟೋ ಮಂದಿ ಹೋಗಿತ್ತು ಗುರು. ಈಗ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡ್ಬೇಕಾಗಿತ್ತು ಗುರು. ಅದರ ಅರ್ಥ ಏನು, ಓದುವುದರಿಂದ ಏನು ಈ ಫಲ ಐತಿ ಮತ್ತು ಕೇಳುವುದರಿಂದ ಏನು ಫಲ ಐತಿ, ಹೌದು ಹೌದು, ಸ್ವಲ್ಪ ನಮಗೆ ತಿಳಿಯುವಂಗೆ ಏನೈತಂದ್ರೆ ಒಮ್ಮೆ ದೇವಿಯ ಅಂತಃಕರಣ ನಿಮ್ಮ ನಾಮಸ್ಮರಣೆ ಮಾಡುವಾಗ ಆ ದೇವಿಯ ಅದು ಒಂದಿಷ್ಟು ನಿಮ್ಮ ಕಡೆ ಗಮನ ಬೀಳ್ಬೇಕಷ್ಟ. ಹೌದ್ರಿಪ್ಪ, ಹೌದು ಹೌದು. ಅದು ಗಮನ ಬೀಳದತಿ ಇಲ್ಲ ಅಂತ ಯಾಕಂದ್ರೆ ಒಮ್ಮೊಮ್ಮೆ ಆ ಮಂತ್ರಗಳನ್ನು ನಾವು ಶ್ಲೋಕಗಳನ್ನು ತಪ್ಪಾಗಿ ಉಚ್ಚಾರ ಮಾಡಿದರೆ ಅದು ಅಪಾರ್ಥಕತೆ, ಅದು ಸಿದ್ಧಿ ಆಗಂಗಿಲ್ಲ. ನನ್ನ ಅಭಿಪ್ರಾಯ ಮತ್ತು ನನ್ನ ಅನುಭವ ಕೂಡ ಇದೆ. ಇಲ್ಲಿ ಅದೇ 16ನೇ ಅಧ್ಯಾಯದ 20ನೇ ಶ್ಲೋಕ ಎಷ್ಟು ಚಂದ ಹೇಳ್ತಂದ್ರೆ, ವಾದ ಮಾಡುವಣ್ಣ ನಾಲ್ಗೆ ಹಿಂದಕ್ಕೆ ಸೇದುತ್ತಿರುವುದು ಅಸಾಧ್ಯವೆಂಬುದು, ಸಾಧಿಸುವುದು ಭೇದನಾಗದ ಕಾರ್ಯ ಸಹಿತ ಭೇದಹುದು, ಮತ್ತು ಸೋದರರು ಪಿತೃ ಮಾತೃ ಸತಿ ಸುತ ರಾದೆಲ್ಲರ ಆನಂದವಿರೋರು. ಅಂದ್ರೆ ಸಹೋದರರು ಸತಿ ಪುತ್ರ ಅಂತೂ ನಿಮ್ಮ ಸಂತಾನಗಳು ಎಲ್ಲವೂ ಅತ್ಯಂತ ಆನಂದದಿಂದ ಇರ್ತಾರೋ. ನೀವು ದೇವಿಯ ಪಾರಾಯಣ ಮಾಡೋದ್ರಿಂದ ಇಷ್ಟು ಫಲ ಐತೆ ಅಂತ ಹೇಳ್ತದೆ. ಒಳ್ಳೇದು ಬುದ್ಧಿ. ಇನ್ನೊಂದು ಪ್ರಶ್ನೆ, ಅದು ಏನಪ್ಪ ಅಂತಂದ್ರೆ, ದೇವಿ ಪಾರಾಯಣದ ಬಗ್ಗೆ ಕೆಲವೊಂದು ಭಕ್ತರಿಗೆ ಓದುವವರಿಗೆ ಮನೆಯಾಗಿಟ್ರ ಹಿಂಗೆ ಸ್ವಲ್ಪ ಅದ್ರ ಬಗ್ಗೆ ಭಯ ಐತೆ, ಅಪಾರ್ಥ ಮಾಡ್ಕೊಂಡಾರಪ್ಪ ಜನಗಳು. ಏನಂತಂದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಮನುಷ್ಯಗೆ, ಇದು ಮಣಿತನಕ್ಕೆ ಏನೋ ಒಂದು ನಷ್ಟ ಆಗ್ತತಿ, ಆಮೇಲೆ ಶಾಪ ಆಗ್ತತಿ ಅನ್ನುವಂಥ ಕೆಲವರಲ್ಲಿ ಭಕ್ತರಲ್ಲಿ ಭಯ ಐತಪ್ಪ ದೇವಿ ಪುರಾಣದ ಬಗ್ಗೆ. ಅದಕ್ಕೆ ತಮ್ಮ ಅಭಿಪ್ರಾಯವನ್ನು ಸ್ವಲ್ಪ ತಿಳಿಯುವಂಗೆ ನಮಗೆ. ಹೌದು ಹೌದು. ಅದು ಹೆಂಗೈತಂದ್ರೆ, ಅದು ಹೇಳಿದ್ದು ಸತ್ಯ, ನೀವು ಕೇಳೋದು ಸತ್ಯ. ಏನಾಗಿದೆ ಅಂದ್ರೆ, ಈಗ ಹುಡುಗ ಒಬ್ಬವ ಊಟ ಮಾಡೋದಿಲ್ಲ ಅಂದಾಗ ಅವನ ಮನಸ್ಥಿತಿಗೆ ಅನುಗುಣವಾಗಿ ಅವನ ತಿಳುವಳಿಕೆ ಮಟ್ಟಕ್ಕೆ ಹೋಗಿ ಒಬ್ಬ ತಾಯಿ ಆದವಳು ಅವನ ಮಟ್ಟಕ್ಕೆ ಹೋಗಿ ಹೇಳ್ತಾಳ ಏನಂತ, ಅಪ್ಪ ಅಲ್ಲಿ ಊಟ ಮಾಡು, ಮತ್ತು ಅವ ಟಬಲಾಜಿ ತಿಂತಾನ ನೋಡು ಅಷ್ಟು, ಮತ್ತು ಅವ್ನು ಕೊಡ್ತಾನೆ ನೋಡ. ಅವಾಗ ಆಕೆ ಕೊಡೋದಿಲ್ಲ, ಅವ್ನು ತಿನ್ನೋದಿಲ್ಲ. ಆದ್ರೆ ಹಂಗೆ ಭಯ ಹುಡ್ಸಿದ್ರೆ ಆ ಹುಡುಗ ತಿಂತಾನ. ಹಂಗೆ ನಾವು ಈ ದೇವಿಯ ಪಾರಾಯಣವನ್ನು ಕೇವಲ ತಿಳಿಬಾರ್ದು, ಅತ್ಯಂತ ಭಯಭರಿತ ಭಕ್ತಿಯಿಂದ ಅದರ ಮೇಲೆ ನಿಷ್ಠೆಯನ್ನಿಟ್ಟು ಪಾರಾಯಣ ನೀವು ಮಾಡ್ರಪ್ಪ ಅಂತೇಳಿ ಸಾಧಕರಿಗೆ ಹೇಳಿರ್ತಕ್ಕಂಥ ಮಾತುಗಳದು. ಒಳ್ಳೇದು ಬುದ್ಧಿ, ಒಳ್ಳೇದು ಒಳ್ಳೇದು. ನಿಮ್ಮಂಥವ್ರಿಗಲ್ಲ. ಆದ್ರೆ ಗುರು, ಆದ್ರೆ ಮನ್ಯಾಗ ಎಷ್ಟು ಪೂಜೆ ಮಾಡಿದ್ರು ಏನು ತೊಂದರೆ ಇಲ್ಲ, ಸಾಧ್ಯನೇ ಇಲ್ಲ. ಕೆಲವೊಬ್ರು ಏನೋ ಹೇಳಿ ಭಯ ಪಡಿಸಕತ್ತಾರ ಭಕ್ತರನ್ರಪ್ಪ, ಅದಕ್ಕಾಗಿ ನಾವು ತಮ್ಮನ್ನ ಇಲ್ಲ, ಅದು ಸಹಜ. ಭಯ ಪಡಿಸೋದಂದ್ರೆ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವೊಂದು ಸಂದರ್ಭದೊಳಗೆ ಆ ಪುಸ್ತಕ ಹೆಂಗಾರ ಹೋಗಿದ್ದು, ಆ ಪುಸ್ತಕ ಇಡುವುದನ್ನು ನೋಡಿದ್ರೆ, ಜಗಲಿ ಮ್ಯಾಗಿನ ಗುಡಿ ಒಳಗಿನ ದೇವತೆಗಳನ್ನ ನೋಡಿದ್ರೆ ಅಲ್ಲೊಂದು ಘನತೆ ಗಂಭೀರತೆ ಎದ್ದು ಕಾಣಬೇಕು. ಅದು ನಮ್ಮ ಗುರು ಹಿರಿಯರ ಸಂಪ್ರದಾಯ. ಅದಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮಹಾತ್ಮರು ನಿಮ್ಮಂಥವ್ರಿಗೆ ಹೇಳಲಿಲ್ಲ, ಅದನ್ನು ತಿಳುವಳಿಕೆ ಇಲ್ಲದವರಿಗೆ ಹೇಳಿದರು. ಏನಂತ, ಗ್ರಂಥ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು, ದೇವ್ರನ್ನೇ ಹುಡುಗಾಟ ಅಂತ ತಿಳ್ಕೊಂಡಿರಿನ, ನಿಮಗೆ ತ್ರಾಸ ಆಕತಿ, ತೊಂದರೆ ಆಕತಿ, ಹಿಂಗೆ ಅಂದ್ರೆ ಅವ್ರು ಸರಳ ದಾರಿಗೆ ಬರ್ತಾರಂತೇಳಿ. ಊರುಗಳು ಭಾಳ ಚಂದ ಓಡ್ತಾವ, ಭಾಳ ಹೇಳ್ದಂಗೆ ಕೇಳ್ತಾವ. ಅವ್ ಮೇಯ್ಸಿದವ ಭಾಳ ಪ್ರೇಮ್ ಇರ್ತತಿ, ಕರೆ ಅವನ್ನ ಕರಿ ಮಾಡ್ಬೇಕಂತ ಒಂದು ಪೆಟ್ಟ ಹಾಕತಾನ, ಬಡಿಯತಾನ. ಆ ಬಡಿತಾನ ಅಂತೇಳಿ ಅವ್ರ ಮೇಲೆ ಪ್ರೇಮ ಅಂತ ಇಲ್ಲಂತಲ್ಲ. ಹಂಗೆ ಇಲ್ಲಿ ದೇವತೆಗಳ ಶಾಪ ಆಗೋದಿಲ್ಲ. ಹ್ಞೂನ್ರಿಪ್ಪ, ಹ್ಞೂನ್ರಿ. ನಿಮ್ಮ ಅಭಿಪ್ರಾಯ ಏನಂದ್ರೆ ಗುರುಜಿ, ಇವತ್ತು ಆಕೆ ಮೇಲೆ ಶ್ರದ್ಧಾನೂ ಬೇಕು, ಭಯನೂ ಬೇಕು, ಭಕ್ತಿನೂ ಬೇಕು, ನಂಬಿನೂ ಬೇಕು ಅಂದಂಗೆ ಆಯ್ತು ಗುರುಜಿ. ಹೌದು ಸತ್ಯ ಅಷ್ಟೇ ಅಲ್ಲ, ಅಲ್ಲಿ ಚಿದಾನಂದ ಅವಧೂತರು ಎಲ್ಲರಿಗೂ ಉದಾಹರಣೆಯಾಗಿ, ನಾವು ಒಕ್ಕಲ್ತನ ಮನೆ ತೋಟದಾಗ ಅದೀವಿ, ನೀವು ಕೇಳೋ ಪ್ರಶ್ನೆ ಭಾಳ ಚಂದ ಹೇಳ್ತದೆ ನೋಡ್ರಿ. ಅದು 21ನೇದಂದಿಟ್ಟು ಹಾಕ್ರಿ ಅದನ್ನು. ದನಕ
ಕರವು ಹೆಚ್ಚುವವು ಮನೆಯಳು ಜಿನಸು ಜಿನಸಿನ ಧಾನ್ಯ ತುಂಬುತ್ತ ತನಗೆ ಆಗುವವು ನೆನಸದ ಮುನ್ನ ಕಾರ್ಯಗಳು ಜನರು ತನ್ನಯ ಹಿಂದೆ ತಿರುಗುವ ಧನವು ಕೊಟ್ಟಡಿಯೋ ಹಿಡಿದಿವುದು ಭಾಗ್ಯವದು ದೇವಿಯ ಚರಿತೆಯೋದಿದೊಡೆ ಇಲ್ಲಿ ಶಾಪಕತಿ ಭಯ ಆಕತಿ ಅಂತ ಹೇಳಿಲ್ಲ ನೋಡ್ರಿ ಅವ. ಏನು ಹೇಳ್ಯಾರಂದ್ರ ದನ ಕರವು ಹೆಚ್ಚುವವು ಮನೆಯೊಳು ಮನ್ಯಾಗ ಗ್ವಾದ್ಲಿ ತುಂಬ ದನಗಳಿದ್ರೆ ದೊಡ್ಡ ಸಂಭ್ರಮ ಇತ್ತಾಗ. ಈಗ ಸ್ವಲ್ಪ ಕಡಿಮೆ ಆಗ್ಯದ. ದನದ ಗ್ವಾದ್ಲಿ ದೊಡ್ಡದಿತ್ತಂದ್ರೆ ಹೆಣ್ಣು ಕೊಡ್ತಿದ್ರು ಅವಾಗ. ಈಗ ದನದ ಗ್ವಾದ್ಲಿ ಸಫೆ ಆದ ಕೂಡಲೇ ಯಂತ್ರೋಪಕರಣ ಅದ ಕಾಲಕ್ಕೆ ತಕ್ಕಂಗೆ ಅದು ಬದಲಾವಣೆ ಆಗ್ತಾ ಇರ್ತದ. ಅದು ಇರಲಿ. ಇಲ್ಲಿ ಮಹಾತ್ಮರಾಗ ಬರ್ದಾರ ಏನಂದ್ರೆ ದನಕರವು ಹೆಚ್ಚುವವು ಮನೆಗಳು ಜಿನಸು ಜಿನಸಿನ ಧಾನ್ಯ ತುಂಬುತ್ತಂದ್ರೆ ಕಟ್ಟೆ ಮ್ಯಾಲ ಮನೆ ಒಳಗ ರಾಶಿಗಳು ಚೀಲದ ಮೆಟ್ಟಿಲುಗಳು ತುಂಬುತ್ತಾವಂತೆ. ಏನು ಈ ದೇವಿಯ ಪಾರಾಯಣ ಮಾಡೋದ್ರಿಂದ ತನಗೆ ಆಗುವವು ನೆನಸದ ಮುನ್ನ ಕಾರ್ಯಗಳು. ಇದು ಎಷ್ಟು ಅರ್ಥ ನಿಮ್ಮಂಥವ್ರು ವಿಮರ್ಶನೆ ನೋಡ್ಬೇಕು. ತನಗೆ ಆಗುವವು ನಿಂದು ನಿನಗ ನಂದು ನನಗ ಅವಂದ ಅವಾಗ ನರರು ಏನು ಭಾವಿಸುವರ ಅದರಂತೆ ತೋರುವನು. ಯಾರು ಏನು ಬಯಸ್ತಾರೋ ಹಂಗ ಅವ್ರವ್ರಿಗೆ ತಕ್ಕಂತೆ ಆ ಫಲ ಸಿಗತೈತೆ ಅನ್ನೋದಕ್ಕೆ ತನಗೆ ಆಗುವವು ನೆನಸದ ಮುನ್ನ ಕಾರ್ಯಗಳು ಅಂತ ಏನವ. ಎಷ್ಟು ಅದ್ಭುತ. ತನಗೆ ಆಗುವ ಮುನ್ನ ಕಾರ್ಯಗಳು ಜನರು ತನ್ನಯ ಹಿಂದೆ ತಿರುಗುವ ನಿನ್ನ ಬೆನ್ನು ಹತ್ತಿ ಸುತ್ತ ಆಯ್ತತ್ ಮಂದಿ. ಯಾಕಂದ್ರೆ ನಿನ್ನಲ್ಲಿ ಇದು ದೇಹದ ಪುರಾಣ ಅಂತ ವರ್ಣನೆ ಮಾಡ್ಯಾರಲ್ಲ, ಹಂಗ ಸಾಮಾನ್ಯ ಜನರಿಗೆ ದೇಹದ ಪುರಾಣ ಅಂತ ಹೇಳಬಾರ್ದು. ಹೌದು ಗುರು, ಹೌದು. ಅಧಿಕಾರಿಗಳಿಗೆ ಮಾತ್ರ ಅದನ್ನ ಹೇಳ್ಬೇಕು. ಹೌದು ಗುರು. ಯಾಕಂದ್ರೆ ಅದು ಸಾಮಾನ್ಯ ಅಂತ ಕನಿಷ್ಠ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರ. ಅಧಿಕಾರಿ ಆದವ ಹಂಗೆ ಅನ್ನೋದಿಲ್ಲ. ಈ ಶರೀರನ ದೇವಿನ ನಮ್ಮೊಳಗೆ ಐಕ್ಯ ಆದಳಂದ್ರೆ ನಮ್ಮಲ್ಲಿ ಗಡಿಗೆ ಸ್ವಚ್ಛ ಆದ ನಂತರ ಹಾಲು ಹಾಕಿ ಕಾಸಿದ್ರೆ ಅದ್ರಾಗ ತುಪ್ಪ ತೆಗಿಬಹುದು. ನೀವು ಆ ಹೊಲಸು ಗಡಿಗೆಯಾಗ ಹಾಲು ಹಾಲು ಒಡೆದು ಅಂದ್ರೆ ತುಪ್ಪ ಹುಡ್ಕ್ಯಾಡ್ರಿ ಹೆಂಗೆ ಸಿಗ್ತದ? ತುಪ್ಪ ಸಿಗೋದು ದೂರ ಉಳಿತು, ಹೊಲಸು ಕೆಟ್ಟ ನಾರ್ದತೆ ಹಾಲು. ಹಂಗ ಮೊದಲ ಈ ಆಧ್ಯಾತ್ಮಿಕ ಚಿಂತನೆ ನೆಲೆಗಟ್ಟಿನ ಮೇಲೆ ನಮ್ಮ ಜನ್ಮ ಪಾವನ ಆಗಬೇಕು. ದೇವಿಯ ನಾಮಸ್ಮರಣೆಯಿಂದ ಪರಿಪೂರ್ಣತೆ ಬಂದ ಆ ಶರೀರದೊಳಗೆ ನೀವ ದೇವಿ, ದೇವಿನ ನೀವ ಹಿಂಗಾದವ್ರಿಗೆ ಆ ಅಧಿಕಾರಿಗಳಿಗೆ ಹೇಳ್ಯಾರವ್ರು. ಹೆಂಗಂದ್ರೆ ಅವಾಗ ಜನರು ತನ್ನಯ ಹಿಂದೆ ತಿರುಗುವ ಮತ್ತು ದನಗಳು ಕೊಠಡಿ ತುಂಬ ಹಿಡಿದಿರ್ತಾವಂತ. ಇನಿತು ಭಾಗ್ಯವಿವುದು ದೇವಿಯ ಚರಿತೆ ಓದಿದೊಡೆ. ದೇವಿಯ ಚರಿತ್ರೆಯನ್ನು ಓದಿದವರ ಮಾತುಗಳನ್ನು ಕೇಳಿದವ್ರಿಗೂ ಐತಂತ ಫಲ. ಮತ್ತು ಅಲ್ಲಿ 1 ಮಂಡಲ 2 ಮಂಡಲ ಅಂತ ಈಗ ವಿಮರ್ಶೆ ಅವಶ್ಯಕತೆ ಐತಿಲ್ಲ ಗೊತ್ತಿಲ್ಲ. ಮಂಡಲ್ 2 ಮಂಡಲೋದಲು ಚಂಡ ಫಲತಾನ್ ಅವುದು 6 ಮಂಡಲ ಓದಲು 48 ದಿವಸಕ್ಕೆ 1 ಮಂಡಲ ಅಂತೀವಿ ನಾವು. ಹಿಂಗೆ 6 ಮಂಡಲ ಓದಿದ್ರೆ ದೇವರಂದದಿ ಪೂಜೆಗೊಳ್ಳುತ್ತಲೆಯ ಆಗಳ ಹೇಳಿದ್ ನೋಡಿ ನಿಮಗೆ. ದೇವರನ್ನ ಹೆಂಗ ಪೂಜ್ಯ ಭಾವನೆಯಿಂದ ಕಾಣ್ತಾರೋ ನಿಮ್ಮ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರಂತ. ಪೂಜೆಗೊಳ್ಳುತ್ತೇರಿ ಖಂಡಿತದೆ. ಈಗ ಹೆಂಗೆ ನೀವು ನಿರಂತರ ಪಾರಾಯಣ ಮಾಡಾಕತ್ತೀರಿ, ನಮಗೆ ಸಾಥ್ ಕೊಡಾಕತ್ತೀರಿ. ನೀವು ಹಿಂದಿನ ಜನ್ಮದ ಪುಣ್ಯದ ಫಲ ಅಂತ ಈ ಕಡೆ ಬರಾಕತ್ತೈತಿ ಮನಸ್ಸ. ಸತ್ಕಾರ್ಯ ಮಾಡಿ ಹಿಂದಿನ ಜನ್ಮದ ಸ್ವಲ್ಪ ಅರ್ಧೋಟ್ ಆಗಿತ್ತಂದ್ರೆ ಈಗ ಪೂರ್ಣ ಮಾಡಕ್ಕೆ ನೀವು ಬಂದಿರ್ತೀರಂತ ನನ್ನ ಕಲ್ಪನೆ ಅದು. ಹಂಗೆ ಇಲ್ಲಿ ಏನು ಹೇಳ್ತಾರಂದ್ರೆ ಇನಿತು ಭಾಗ್ಯವದಹುದು ದೇವಿಯ ಚರಿತ್ರೆ ಓದಿದೊಡೆ. ಮತ್ತು ಇನ್ನೊಂದು ಹೇಳ್ತಾನು ನಶಿದಿಯವು ದುಸ್ವಪ್ನವೆಂಬವು. ನಿಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ಆ ಯೋಚನೆ ಇರಂಗಿಲ್ಲ.
ಅವಾಗ ನಿಮ್ಮ ಕೆಟ್ಟ ಕೆಟ್ಟ ಕನಸು ಬೀಳೋದಿಲ್ಲ. ಹ್ಞೂನ್ರಿಪ್ಪ ಹ್ಞೂ. ನಿಮ್ಮ ಮನಸ್ಸಿನೊಳಗೆ ಏನಾದರೂ ತಪ್ಪು ಮಾಡಿದ್ರಿ ಅಂದ್ರೆ, ಕೆಟ್ಟ ವಿಚಾರಗಳು ಸುಳಿದಿದ್ದು ಅಂದ್ರೆ, ಕೆಟ್ಟ ಘಟನೆಗಳು ಅದರ ಫಲವಾಗಿ ಆಗಿದ್ದು ಅಂದ್ರೆ, ನೀವು ಮಲ್ಕೊಂಡಿದ್ರಿ ಅಂದ್ರೆ ಅದ ಯೋಚನೆ ಒಳಗೆ ದುಷ್ಟ ಕನಸ ಬೀಳ್ತಾವ. ಹೌದು ಹೌದು. ಈ ದೇವಿಯ ನಾಮಸ್ಮರಣೆ ಮಾಡುವಾಗ ಏನೈತಿ, ನಶಿದಿಯವು ದುಸ್ವಪ್ನವೆಂಬವು, ಆ ಕೆಟ್ಟ ಕನಸುಗಳು ಅನ್ನೋದು ಬೀಳೋದು ಕಡಿಮೆ ಆಕ್ಕವು. ಹೌದು ಹೌದ್ರಿ. ಸಸಿನ ಅವು ಸುಸ್ವಪ್ನ ಗ್ರಹದಳು, ಅವಾಗ ಚಲೋ ಚಲೋ ಕನಸು ಬೀಳ್ತಾವೆ. ನಿಮ್ಮ ತೋಟ ಮಸ್ತ್ ಬೆಳೆದಂಗೆ ಆಕತಿ, ದೇವಿ ನಿಮಗೆ ಆಶೀರ್ವಾದ ಮಾಡ್ದಂಗೆ ಆಕತಿ, ಹಿಂಗೆ ಏನೇನು ಒಳ್ಳೆಯ ಕನಸುಗಳು ಬೀಳ್ತಾವಂತ. ಶಿಶುವು ಶಾಂತಿಯಲ್ಲಿ ಇರುವುದು. ಈ ಲೌಕಿಕರಿಗೆ ಏನು ಬೇಕಾ, ಮಕ್ಕಳ ಮರಿ ಚಂದ ಇರಬೇಕು. ಶಿಶುವು ಶಾಂತಿಯಲ್ಲಿ ಇರುವುದು, ಬಾಲಗ್ರಹವು ದೂರಹುದು. ವಸುದಿ ಸುದ್ದಿಯ ಕೇಳುವ ಹಸನದಿ ಹಸನಿಯನು ಶುಭ ಶೋಭನಂಗಳದೇ. ಅಂದ್ರೆ ನೀವು ಶುಭ ಕಾರ್ಯದೊಳಗೆ ನಿಮ್ಮಂಥ ದೇವಿಯ ಪಾರಾಯಣ ಮಾಡಿದ ಪುಣ್ಯಾತ್ಮರು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಈ ದೇವಿಯ ಪಾರಾಯಣ ಮಾಡಿದ ಆ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇರ್ತೈತಿ. ನೀವು ಸ್ನಾನ ಮಾಡಲಿಲ್ಲ ಅಂದ್ರೂ ಸಹಿತ ಸ್ನಾನ ಮಾಡಿದಷ್ಟು ಪಾವಿತ್ರ್ಯತೆ ನಿಮ್ಮಲ್ಲಿ ಇರ್ತೈತಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹಸನಿಯನು ಶುಭ ಶೋಭನಂಗಳಲ್ಲಿ. ಮುಸುಕಿಯ ವಿದ್ಯನ್ನಯ್ಯ ದೇವಿಯ ಚರಿತೆ ಮಹಿಮೆ ಎಂದಳ ದೇವಿ. ದೇವಿನೇ ಹೇಳಿದನ, ಇದೆಲ್ಲ ದೇವಿ ಚರಿತ್ರೆ ಏನು ಮಾಡಾಕತ್ತೀರಿ, ಇದನ್ನೇನು ಓದಾಕತ್ತೀರಿ, ಅದೆಲ್ಲವೂ ಅದರಾಗ ಮುಸುಕೈತಿ ಅಂತ ಹೇಳೋದು. ಒಳ್ಳೆಯದು ಗುರುಜಿ, ಒಳ್ಳೆಯದು. ಇನ್ನೊಂದು ಸಣ್ಣ ಪ್ರಶ್ನೆ ರೀಪ್ಪ. ಈ ಎಲ್ಲ ದೇವಿ ಆರಾಧಕರ ಇವನ್ನೆಲ್ಲ ಪಾರಾಯಣ ಮಾಡ್ತಾ ಬರ್ತಾರು. ಮಾಡ್ತಾ ಬಂದಾಗ ಎಲ್ಲರಿಗೆ ಆ ದೇವಿಯ ಸಾಕ್ಷಾತ್ಕಾರ ಆಗೋದಿಲ್ಲ. ಆ ನಂತರ ಮುಸುಕಿ ಹೂವು ಅಂದ್ರಲ್ಲ, ಇವರಲ್ಲಿ ಎಲ್ಲ ಮನುಷ್ಯರಲ್ಲಿ ಗೃಹಸ್ಥರಲ್ಲಿ ಒಂದು ದೋಷ ಅನ್ನುವಂಥದ್ದು ಅಂತಃಕರಣದಾಗಿದ್ದೇ ಇರ್ತದೆ ಗುರು. ಆ ದೋಷಗಳ ನಿವಾರಣೆ ಮತ್ತು ಮಾಡ್ತಾ ಹೋದಾಗ ಆ ದೇವಿ ಕೃಪೆ ಆಗತ್ತೆ. ಮತ್ತು ಆ ತಾಯಿ ಅವ್ರನ್ನ ಸತ್ನಂಗ ಪಾರಾಯಣ ಮಾಡಿದ ತಕ್ಷಣ ಅವ್ರಿಗೆ ಸಾಕ್ಷಾತ್ಕಾರ ಆಕಾಳು. ಆಮೇಲೆ ಇವೆಲ್ಲ ಕೆಲವೊಂದು ನೀತಿ ಮಾರ್ಗದಲ್ಲಿ ಹೇಳ್ತಾರಪ್ಪ, ಈ ದೋಷಗಳನ್ನು ನಿವಾರಣೆ ಮಾಡಿಕೊಂಡ್ರೆ ನಿನಗೆ ಅಪ್ರತ್ಯಕ್ಷ ಆ ದೇವಿ ಸಾಕ್ಷಾತ್ಕಾರ ಆಗ್ತಂತ ಅನುಭಾವಿಗಳು ಹೇಳ್ತಾರೆ. ಅದ್ರ ಬಗ್ಗೆ ತಾವು ಎರಡು ಮಾತು. ಹಾಂ, ಅದು ನೀವು ಕೇಳೋ ಪ್ರಶ್ನೆ ಭಾಳ ದೊಡ್ಡದೈತಿ. ಅದು ಹೆಂಗೈತೆ ಅಂದ್ರೆ ಸೂಕ್ಷ್ಮ ಸಂಕ್ಷಿಪ್ತ. ಅಪ್ಪ, ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಒಲಿ ಐತಿ, ಹಿಟ್ಟು ತಂದು ಕೊಟ್ಟೀವಿ, ಹಂಚು ಐತಿ, ಹಿಟ್ಟಿ ನೀರು ಎಲ್ಲ ಐತಿ. ಕರೆ ಆಕೆಗೆ ರೊಟ್ಟಿ ಮಾಡಿದರೆ ಚಲೋ ರೊಟ್ಟಿ ಬರ್ತಾವೋ ಇಲ್ಲೋ ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ? ಅದು ಕ್ರಮ ಐತಿ. ಅದು ಕ್ರಮ ಹೆಂಗೈತೆ ಅಂದ್ರೆ ನಿಜವಾದ ಯೋಗ್ಯ ಗುರುಗಳನ್ನು ಹುಡುಕ್ಬೇಕಾಗೈತಿ ಈ ಕಾಲದಾಗ. 100 ಸಲ ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಒಬ್ಬ ಗುರುವಿನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾ ಹಿಂಗೆ ಡ್ರೆಸ್ ಹಾಕೊಂಡು ಕೂತೇನೆ ಅಂತ ನನ್ನ ಗುರು ಅಂತ ನಂಬಬಾರ್ದು. ನನ್ನನ್ನು ಕೂಡ ನೀವು ಪರೀಕ್ಷೆ ಮಾಡಬೇಕ. ಸರಿ ಅನಿಸಿದ್ರೆ ಗುರು ಅಂತ ಆಯ್ಕೆ ಮಾಡ್ಕೋಬೇಕು. ಒಮ್ಮೆ ಗುರು ಅಂತ ಆಯ್ಕೆ ಮಾಡಿಕೊಂಡ್ರೆ ಅಂದ್ರೆ ಕಣ್ಣು ಮುಚ್ಚಿಬಿಡ್ಬೇಕು. ಈ ಉದಾಹರಣೆ ನಿಮ್ಮ ಜ್ಞಾನಿಗೆ ನಾ ಹೇಳೋದಿಲ್ಲ. ಹಂಗೆ ಅಲ್ಲಿ ಕ್ರಮ ಆ ಗುರು ಇದ್ದವರು ಬಂದ್ಬಿಡು. ಗುರು ಇದ್ದವ್ರು ಏನು ಮಾಡ್ತಾರಂತಂದ್ರೆ ಆ ಕ್ರಮ ಹೇಳ್ತಾರೆ ಅವರು. ಕ್ರಮ ಹೆಂಗೆ ಹೇಳ್ತಾರಂದ್ರೆ ಮೊದಲು ಒಲಿ ಪುಟ್ಟಿ ಹೆಂಗೆ ಮಾಡ್ಬೇಕು, ಒಲಿ ಮೊದಲು ಸಾರಿಸಿರ್ಬೇಕು, ಹೆಂಗೆ ಪೂಜೆ ಮಾಡ್ಬೇಕು, ಅತ್ಯಂತ ಭಯಭರಿತ ಭಕ್ತಿಯಿಂದ ಒಲಿ ಹೆಂಗೆ ಪುಟ್ಟಿ ಮಾಡ್ಬೇಕು, ಹಿಟ್ಟಿ ನೀರು ಹೆಂಗೆ ಹಾಕ್ಬೇಕು, ಅದನ್ನು ಹೆಂಗೆ ನಾದಬೇಕು, ಮತ್ತು ಬಡಿಯೋ ಕ್ರಮನೂ ಸಹಿತ ಜೋರ್ಲೆ ಬಡಿದ್ರೆ ಹರಿತಾವ, ಸಾವಕಾಶ ಬಡಿದ್ರೆ ಹಿಗ್ಗಂಗಿಲ್ಲ. ಹಿಂಗೆ ಕ್ರಮ ಯಾವ ತಾಯಿ ಮಗಳಿಗೆ ರೊಟ್ಟಿ ಮಾಡುವ ಹದವನ್ನು ಕ್ರಮಬದ್ಧವಾಗಿ ತಿಳಿಸಿದಾಗ ಚಲೋ ರೊಟ್ಟಿ ಬರ್ತಾವೆ. ಅಕಸ್ಮಾತ್ ಅದ ರೊಟ್ಟಿನ ಮತ್ತೆ ಎಲ್ಲ ಮಾಡ್ಯಾಕರೆ ಬೇಯಿಸುವಾಗ ಒಂದಿಷ್ಟು ಹಸಿ ಬಿಸಿ ಆತಂದ್ರೆ ಅದು ಬುಟ್ಟಿಯಾಗಿಟ್ರೆ ಬುಟ್ಟಿನೂ ಕೆಡಿಸ್ತತಿ, ನಿಮ್ಮ ಹೊಟ್ಟೆಯಾಗಿಟ್ರೆ ಹೊಟ್ಟಿನೂ ಕೆಡಿಸ್ತತಿ. ಹಂಗೆ ಗುರು ಮುಖಾಂತರನ ಈ ದೇವಿಯ ಪಾರಾಯಣ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಆ ಕ್ರಮ ಅನುಸಾರವಾಗಿ ಕ್ರಮಬದ್ಧವಾಗಿ
ದೇವಿಯ ಪಾರಾಯಣ ಮಾಡಿದ್ರೆ ಫಲ ನಕ್ಕಿ ಐತಂತ ಚಿದಾನಂದ ಅವಧೂತರು ಪ್ರಮಾಣ ಮಾಡಿ ಹೇಳ್ಯಾರ. ಹೌದು ಹೌದು, ಒಳ್ಳೇದು. ಗುರು ಬೇಕೇ ಬೇಕು ಅಂತ ಹೇಳಿ. ಗುರು ಇಲ್ಲದ ಯಾವುದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುರು. ಹೌದು. ಮತ್ತು ಇದಕ್ಕೆ ಇನ್ನೊಂದು ಏನಂದ್ರೆ ಗುರು, ಓದುವ ಮುನ್ನ ಸ್ನಾನ ಅದು ಇದು ಏನೇನೈತೆ ಎಲ್ಲ ಮಾಡ್ಕೊಂಡು ಬರ್ತಾರೆ ಶುಚಿರ್ಭೂತಾಗಿ. ಆಮೇಲೆ ಆಸನ ಇದೇ ಹಾಕಬೇಕು, ಆಮೇಲೆ ಇದೇ ದಿಕ್ಕಿಗೆ ಕೊಂಡಿರ್ಬೇಕು ಅನ್ನುವಂಥದ್ದು ಕೆಲವೊಂದು ಅಭಿಪ್ರಾಯ ಹೇಳ್ತಾರೆ ಗುರು. ಅದು ಅದ್ರ ಬಗ್ಗೆ ಸ್ವಲ್ಪ ನಮಗೆ ಇಲ್ಲ, ಅದು ಹೆಂಗಿದೆ ಅಂದ್ರೆ ಆಸನವನ್ನೇ ಹಾಕಿ ಚಿತ್ತವು ಅಂದ್ರೆ ಏಕಾಗ್ರತೆಯನ್ನು ಸಾಧಿಸುವ ಪದ್ಧತಿ ಹೇಳ್ಯಾರ ಅವರು. ಆಸನ ಅಂದ್ರೆ ನಿನಗೆ ವಜ್ರಾಸನ ಹಾಕ್ತೀಯೋ, ಸಿದ್ಧಾಸನ ಹಾಕ್ತೀಯೋ, ಪದ್ಮಾಸನ ಹಾಕ್ತೀಯೋ, ಆ ಆಸನಗಳ ಬಗ್ಗೆ ಮೊದಲು ಗುರು ಇದ್ದವ ಶಿಷ್ಯನಿಗೆ ಪರಿಪೂರ್ಣತೆಯನ್ನು ತಂದು ಕೊಟ್ಟಿರ್ತಾನ. ಆಸನ ಅಷ್ಟೇ ಅಲ್ಲ, ನೀವು ಕೇಳ್ತೀರಿ ಅಂತ ಹೇಳಕತ್ತೇನೆ ನಾನು. ಅಲ್ಲಿ ಮತ್ತೊಂದು ಹೇಳ್ತಾನವ, ಹೆಂಗ ದೇವಿಯ ನಾಮಸ್ಮರಣೆ ಮಾಡಬೇಕು ಅನ್ನೋದನ್ನ ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವದನರಿದಾಗ, ಪ್ರಾಣಾಯಾಮದ ಬಗ್ಗೆ ಕಲ್ಪನೆ ಕೊಟ್ಟಿರ್ಬೇಕು ಗುರು, ಅವ ತಿಳ್ಕೊಂಡ್ಬೇಕ. ಪ್ರಾಣಾಯಾಮವದನರಿದಾಗ ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವನ್ನರಿದಾಗ ರೇಚಕ ಪೂರಕ ಕುಂಭಕಗಳನ್ನು ಅನುಸರಿಸಿ ತಾಗಿ ಚಕ್ರಂಗಳನ್ನು ಭೇದಿಸಿ ಹೋಗುತ್ತಾ ಸುಸುಮ್ನ ಒಡೆದು ದ್ವಿದಳದ ಮೇಗೆ ಸೇರುವ ಯೋಗಿ ಇದೊಂದು ಪಥವೆಂದ. ಅದು ಆಗಲೇ ಹೇಳಿದ ಉದಾಹರಣೆ ನಿಮಗೆ ಸಾಮಾನ್ಯವಾಗಿ ತಿಳಿದಂದ್ರೆ, ತಾಯಿ ಬೆಲ್ಲದ ಬ್ಯಾಳೆ ಐತೆ, ಆ ತಾಯಿ ಗುರು ಇದ್ದಾಕಿ ಮಗಳಿಗೆ ಆ ಬೆಲ್ಲ ಬ್ಯಾಳೆಯಿಂದ ಏನೇನು ಪದಾರ್ಥಗಳನ್ನ ಸೃಷ್ಟಿ ಮಾಡಬಹುದಕ್ಕೆ. ಕಡುಬು ಮಾಡಬಹುದು, ಹೋಳಿಗೆ ಮಾಡಬಹುದು, ಪಾಯಸ ಮಾಡಬಹುದು. ಹಂಗ ಗುರು ಆದ ತಾಯಿ ಈ ಯೋಗದ ಅಷ್ಟಾಂಗಗಳನ್ನು ಮೊದಲೇ ಹೇಳಿಕೊಟ್ಟಿರ್ತಾನೆ. ಒಳ್ಳೆಯ ಗುರುವಿನ ಮುಖಾಂತರ ನೀವೇನಾದರೂ ಸಾಧಿಸ್ಬೋದು. ಮತ್ತು ಇಲ್ಲಿ ಗುರುಪದೇಶ ಇಲ್ದ ಪಾರಾಯಣ ಓದಬಾರದು ಅಂತ ನನ್ನ ಅಭಿಪ್ರಾಯ ಅಷ್ಟ. ನಾ ಯಾರಿಗೂ ಬೋಧನೆ ಮಾಡಕತ್ತಿಲ್ಲ ಇದನ್ನು. ಒಳ್ಳೆಯದು, ಇಷ್ಟೇ. ಒಳ್ಳೆಯದು.